ಅವ್ರು ತಕ್ಷಣವೇ ಶಿಕ್ಷೆ ಕೊಟ್ಟರು. 3 ಜನ ದೇವಸ್ಥಾನದಲ್ಲಿ ಹೋಗಿ ಅಪವಿತ್ರ ಮಾಡಿದ್ದಕ್ಕೆ ತಕ್ಷಣವೇ ಶಿಕ್ಷೆ ಕೊಟ್ಟರು. ಆ ಥರ ಇಲ್ಲಿ ಅಣ್ಣಪ್ಪ ಭೂತನಾಥ ಕೊಡಬೇಕಪ್ಪ, ಕೊಡಬೇಕು ಅಂತ ನಾವು ಬೇಡ್ಕೊತಾ ಇದ್ದೀವಿ. ನಾವು ಬೇಡ್ಕೊಳ್ಳೋಕ್ಕೆ ಬಂದಿದ್ದು ನಾವು. ಎಲ್ಲರೂ ಹೋಗ್ಬೇಡ್ರಿ ಅಂತಾರೆ. ಬೇಡ, ಅಷ್ಟೊಂದು ಗಲಾಟೆ ಆಯ್ತೈತೆ ಅಲ್ಲಿ, ಎಲ್ಲ ಪೊಲೀಸ್ನವರೆಲ್ಲ ಅವರಂತೆ ಹೋಗ್ಬೇಡ್ರಿ ಅಂತಾರೆ. ಆದರೆ ನಾವು ಬೇಡ್ಕೊಳ್ಳೋಕ್ಕೋಸ್ಕರನೇ ಬರ್ತಾಯಿದ್ದೀವಿ. ಅಣ್ಣಪ್ಪ ಭೂತನಾಥ ಇದ್ದ ಅಂದರೆ ತಕ್ಷಣ ತೋರಿಸ್ಬೇಕು, ಅವ್ರಿಗಲ್ಲೇ ಶಿಕ್ಷೆ ಆಗಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾವು ಬೇಡ್ಕೊತೀವಪ್ಪ. ಅದಕ್ಕೋಸ್ಕರನೇ ಬಂದಿದ್ದೀವಿ ನಾವು. ಇಲ್ಲಿರೋ ಮೇನ್ ವ್ಯಕ್ತಿಗಳು ಯಾರಿದ್ದಾರೆ, ಸೊ ಅವ್ರ ಮೇಲೂ ಅಪವಾದ ಬಂದಿರೋ ಅಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ನಾನು ಅವ್ರ ಬಗ್ಗೆ ಏನು ಹೇಳಲಿ, ಈಗ ಆಲ್ರೆಡಿ ನಾನು ಹೇಳಬೇಕು ಅಂತಂದರೆ ಅವ್ರದ್ದು ಮಾತಿಲ್ಲದೆ ಒಂದು ಉಲ್ಕಡಿನೂ ಇಲ್ಲಿ ಅಲ್ಲಾಡಲ್ಲ. ಇಲ್ಲಿಗೆ ಈ ಕ್ಷೇತ್ರಕ್ಕೆ ಅವರೇ ಇರೋದು. ಅವ್ರ ಮಾತಿಲ್ಲದೆ ಏನೂ ನಡೆಯಲ್ಲ. ಇಷ್ಟು ದೊಡ್ಡ ಅಪರಾಧ ನಡೆದೈತೆ ಅಂದರೆ ನಿಮ್ಮ ಕೈವಾಡ ಇಲ್ಲ ಅಂತೀರಾ? ಇಲ್ಲ ಅಂತ ಹೇಳ್ತೀರಾ? ಯಾರು ಹೇಳ್ತೀರಾ? ಸಾಕ್ಷಿ ಹೇಳ್ತಾರೆ. ಇವಾಗ ಏನೋ ಆತ್ಮಹತ್ಯೆ ಮಾಡ್ಕೊತಾರಂತೆ, ಇಲ್ಲಿ ಬಂದು ಏನೋ ಸ್ವರ್ಗಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾರೆ. ಯಾರು ಅವೆಲ್ಲ ನಂಬ ಮಾತಾ ಅವೆಲ್ಲ? ಇಲ್ಲಿ ಬಂದು ಧರ್ಮಸ್ಥಳದಲ್ಲಿ ಪವಿತ್ರವಾದ ಸ್ಥಳ, ಇಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಹೊರಟೋಗ್ಬಿಡ್ತೀವ? ಸ್ವರ್ಗಕ್ಕೆ ಹೋಗ್ತೀವ ನಾವು? ಅದೆಲ್ಲ ಸುಳ್ಳು. ಏನು ಇವ್ರ ತಲೆ ಮೇಲೆ ಬಂದಿರೋದನ್ನು ಇವ್ರನ್ನ ಏನೋ ಯಾವುದೋ ಒಂದು ರೀತಿ ಒಳಗೆ ಹೇಳ್ಕೊತಾರೆ. ಅದು ಹೇಳೋದು ಸುಳ್ಳು. ನಂಬಲ್ಲ, ಯಾರೂ ನಂಬಲ್ಲ. ಈಗಿನ ಕಾಲ ಸಣ್ಣ ಮಕ್ಕಳು ಸುಧಾ ನಂಬಲ್ಲ. ನೀವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ಅಷ್ಟೇ ವಿನಃ ಆ ಮಾತು ಹೇಳಿದ್ರೆ ಬೇರೆಯವ್ರಿಗೆ ಯಾವ ಥರ ತಿಳಿಯುತ್ತೆ ಅಂತಲೂ ನಿಮ್ಗೆ ಗೊತ್ತಾಯ್ತಾ ಇಲ್ಲ. ಆಯ್ತಾ? ಅದೆಲ್ಲ ಸುಳ್ಳು. ನಿಮ್ಮ ಕೈವಾಡ ಇಲ್ಲದೆ ಏನೇನೂ ನಡೆಯಲ್ಲಪ್ಪ.